ಪರೋಕ್ಷ ತೆರಿಗೆ, ನೇರ ತೆರಿಗೆ ಅಲ್ಲ. ನೇರ ತೆರಿಗೆ ಕೊಡುವಷ್ಟು ಹಣ ಅವ್ರ ಇಲ್ಲ. ಆದರೆ ಪರೋಕ್ಷ ತೆರಿಗೆ ಭಾರಿ ಪ್ರಮಾಣದಲ್ಲಿ ಬರ್ತಾ ಇದೆ ಸರ್ಕಾರಕ್ಕೆ. ಅದೆಲ್ಲ ಜನಗಳ ಖಜಾನೆ ತಗೊಂಡು ಬಂಡವಾಳಗಾರರ ಬೊಕ್ಕಸ ತುಂಬತಾ ಇದೆ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ. ಇಷ್ಟೆಲ್ಲ ಆದ್ಮೇಲೆ ಮೊನ್ನೆ ನೀವು ಕೇಳಿರ್ತೀರ ಚುನಾವಣಾ ಬಾಂಡ್ಗಳು. ಆ ಚುನಾವಣಾ ಬಾಂಡ್ಗಳನ್ನ ಶ್ರೀಮಾನ್ ಮೋದಿಯವರು 2018ನೇ ಇಸ್ವಿಗೆ ತಂದ್ರು. ಏನ್ ಹೇಳಿದ್ರು? ಯಾಕೆ ತಂದಿದ್ದೀನಿ? ಕಪ್ಪು ಹಣ ಸ್ಟಾಪ್ ಮಾಡೋದಕ್ಕೆ. ಕಪ್ಪು ಹಣ ಚೆಲ್ಲಬಾರದು, ಬಿಳಿ ಹಣ ಅಂತ. ಅದಕ್ಕೆ ಚುನಾವಣಾ ಬಾಂಡ್. ಆದ್ರೆ ಅದರ ಗೋಪ್ಯವಾಗಿತ್ತು. ಯಾರು ಹಣ ಕೊಡ್ತಾರೆ, ಎಷ್ಟು ಕೊಡ್ತಾರೆ, ಅದು ಬಯಲ್ಪಡಿಸಬಾರ್ದು. ಅವರು ಯಾರು ಕಾರ್ಪೊರೇಟ್ ಮನೆತನಗಳಿದ್ದಾರೆ, ಶ್ರೀಮಂತಿದ್ದಾರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, SBI ಬ್ಯಾಂಕ್ ಅಲ್ಲಿ ಹಣ ತುಂಬಿ ಬಾಂಡ್ ಖರೀದಿ ಮಾಡಬಹುದು. ಆ ಬಾಂಡ್ಗಳನ್ನ ಯಾವ ಪಕ್ಷಕ್ಕೆ ಬೇಕಾದ್ರೂ ಕೊಡಬಹುದು. ಆದ್ರೆ ಯಾರು ಕೂಡ ಅದನ್ನ ಬಯಲ್ಪಡಿಸಬಾರ್ದು. ರಹಸ್ಯ. ಏನ್ ರಹಸ್ಯ? ಯಾಕೆ ರಹಸ್ಯ? ಯಾರು ಕೇಳಿದ್ರು ಕೂಡ ಮೋದಿ ಉತ್ತರ ಕೊಡೋಲ್ಲ. ಕೊನೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕಿ ಮೊನ್ನೆ ಸುಪ್ರೀಂ ಕೋರ್ಟ್ ಆದೇಶ ಆಯಿತು. ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಬಹಿರಂಗ ಪಡಿಸಿ. ಕೊನೆಗೆಲ್ಲ ಬಯಲಾಗಿದೆ. ಯಾರ್ಯಾರು ಎಲೆಕ್ಟ್ರಾಲ್ ಬಾಂಡ್ ಖರೀದಿ ಮಾಡಿದ್ದಾರೆ, ಎಷ್ಟು ಖರೀದಿ ಮಾಡಿದ್ದಾರೆ? 18,000 ಕೋಟಿ. 18,000 ಕೋಟಿಯಷ್ಟು ಬಾಂಡ್ಗಳ ಖರೀದಿ ಆಗಿದೆ, ಅದು ವಿತರಣೆ ಆಗಿದೆ. ಅದರಲ್ಲಿ 100ಕ್ಕೆ 60 ಭಾಗ ದುಡ್ಡು ಬಾಂಡ್ ಕೊಟ್ಟಿರೋದು ಬಿಜೆಪಿಗೆ. ಭಾರಿ ಪ್ರಮಾಣದಲ್ಲಿ. 2ನೇ 3ನೇ ಸ್ಥಾನ ಕಾಂಗ್ರೆಸ್ ಅಥವಾ TMC, ತೃಣಮೂಲ ಕಾಂಗ್ರೆಸ್ ಪಾರ್ಟಿ, ಮಮತಾ ಬ್ಯಾನರ್ಜಿ ಆ ಪಕ್ಷಕ್ಕೆ ಹೋಗಿದೆ.